ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರಿಗೆ ಹಳೆ ನೆನಪೇನಾದ್ರೂ ಬಂತಾ ಅಥವಾ ಈಗಿನ ನೆನಪು ಬರೋದೇ ಇಲ್ವಾ? ಏನಾಗ್ತಿದೆ? ಡಾಕ್ಟರ್ ಹತ್ರ ತೋರಿಸೋಕೆ ಭಯ ಆಗ್ತಿದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ನೆನಪಾಗ್ಬಿಟ್ರೆ ನನ್ನ ಜೀವನನೇ ಸರ್ವನಾಶ ಆಗ್ಬಿಡುತ್ತೆ. ಅಭಿ ನನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಅಭಿ ಅಂತೂ ನನ್ನನ್ನು ಗುಂಡಿಟ್ಟು ಸಾಯಿಸ್ಬಿಡ್ತಾನೆ. ಏನು ಮಾಡಲಿ ನಾನು? ಶಾರ್ವರಿ ಅವರೇ, ಯಾಕೇನೋ ಟೆನ್ಷನಲ್ಲಿರೋ ಹಾಗಿದೆ? ಏನಿಲ್ಲ. ಬೆಳಗ್ಗೆ ಮಹೇಶ್ ಅವರು ಟೆನ್ಷನಲ್ಲಿದ್ದಾಗಿತ್ತು. ಏನು ಹೇಳ್ತಿದ್ದೀರಾ? ಅವರು ಟೆನ್ಷನಲ್ಲಿದ್ರಾ? ಅದಕ್ಕೆ ಏನೋ ಮಾತಾಡಬೇಕು ಅಂತಂದ್ರು. ಮಾತಾಡ್ಬೇಕಂದ್ರ? ಅದು ನಿಮ್ಮ ಹತ್ರ? ಏನು ವಿಷಯ? ಗೊತ್ತಿಲ್ಲ, ಸಂಜೆ ಹೇಳ್ತೀನಿ ಅಂದ್ರು. ಅಯ್ಯೋ, ನನಗೀಗ ಫ್ಲ್ಯಾಶ್ ಆಯಿತು. ಅದು ಒಂದು ಸಣ್ಣ ವಿಷಯಕ್ಕೆ ನಾವಿಬ್ಬರು ಜಗಳ ಆಡ್ಕೊಂಡಿದ್ವಿ. ಅದಕ್ಕೆ ಅವರು ನಿಮ್ಮ ಹತ್ರ ಚಾಡಿ ಹೇಳಕ್ಕೆ ಬರ್ತಾರೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇರೋದೇ ಅಲ್ವಾ? ಮಹೇಶ್ ಅವರು ನನ್ನ ಹತ್ರ ನಿಮ್ಮ ಬಗ್ಗೆ ಚಾಡಿ ಹೇಳಲ್ಲ. ಹಾಗೇನಾದರೂ ಹೇಳಿದ್ರೆ ನಾನು ನಿಮ್ಮ ಪರವಾಗೆ ಮಾತಾಡ್ತೀನಿ ಬಿಡಿ. ಬೇಕಾಗಿಲ್ಲ. ಅಂದರೆ ಅದು ತುಳಸಿ ಅವರೇ, ನೀವು ನನ್ನ ಪರವಾಗಿ ಮಾತಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಾಗ ನೀವು ಅವ್ರ ಮಾತು ಕೇಳಿಬಿಟ್ರೆ ಅವರು ನನ್ನಿಂದ ಮತ್ತೂ ದೂರ ಆಗ್ತಾರೆ. ಅವ್ರ ಮಾತು ಕೇಳೋಕ್ಕೆ ಯಾರಾದರೂ ಇದ್ದಾರೆ ಅಂದ ತಕ್ಷಣ ಅವ್ರು ನನ್ನ ಹತ್ರ ಏನೂ ಹೇಳ್ಕೊಳ್ಳೋದು ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಳಕ್ಕೆ ಬಂದರೆ ನೀವು ಅವರನ್ನು ಅವಾಯ್ಡ್ ಮಾಡಿ. ಆಗ ಅನಿವಾರ್ಯವಾಗಿ ನನ್ನ ಜೊತೆನೇ ಮಾತಾಡ್ತಾರೆ. ಅದು ಅಲ್ಲದೆ ನಮ್ಮಿಬ್ಬರ ಮಧ್ಯೆ ಸಣ್ಣ ಜಗಳ ನಡೆದಿರೋದು. ನಾವಿಬ್ಬರು ಬಗೆಹರಿಸ್ಕೊಳ್ತೀವಿ. ನಿಮ್ಗೆ ಯಾಕೆ ತೊಂದರೆ? ಸಣ್ಣ ಜಗಳ ಅಂತಾರೆ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.